ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಲಾರಿ ಡಿಕ್ಕಿ, ನವವಿವಾಹಿತೆ ದಾರುಣ ಸಾವು. 3 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ 22 ವರ್ಷದ ಚೈತ್ರ ಸ್ಥಳದಲ್ಲೇ ಸಾವು. ಮತ್ತೋರ್ವ ಮಹಿಳೆಗೆ ಗಂಭೀರ ಗಾಯ. ರಸ್ತೆ ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಸಮೀಪದ ಕುರಂಕೋಟೆ ಕ್ರಾಸ್ ಬಳಿ ಇಂದು ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ನವವಿವಾಹಿತೆಯೊಬ್ಬಳು ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಮೃತರನ್ನು ಕುರಂಕೋಟೆ ಗ್ರಾಮದ ಮಂಜುನಾಥ್ ರವರ ಪತ್ನಿ ಚೈತ್ರ ಎಂದು ಗುರುತಿಸಲಾಗಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಶೈಲಮ್ಮ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಮಾಹಿತಿಯ ಪ್ರಕಾರ ಚೈತ್ರ ಹತ್ಯೆಗೆ ಶೈಲಮ್ಮ ಅವರು ಕುರಂಕೋಟೆ ಕ್ರಾಸ್ನಲ್ಲಿರುವ ಶಾರದಾ ಶಾಲೆಗೆ ಮಗುವನ್ನು ಕರೆತರಲು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದರು. ಇದೇ ವೇಳೆ ಕೂಲಿಂಗ್ ಶೀಟ್ ಸಾಗಿಸುತ್ತಿದ್ದ ಲಾರಿಯು ರಸ್ತೆಯಲ್ಲಿದ್ದ ದೊಡ್ಡ ಗುಂಡಿಯನ್ನು ತಪ್ಪಿಸಲು ಏಕಾಏಕಿ ವಾಹನ ತಿರುಗಿಸಿದ ಪರಿಣಾಮ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಚೈತ್ರ ಸ್ಥಳದಲ್ಲಿ ಮೃತಪಟ್ಟಿದ್ದು, ಶೈಲಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 3 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ದ ಚೈತ್ರ ಅವರ ಅಕಾಲಿಕ ಮರಣದಿಂದ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ರಸ್ತೆಯಲ್ಲಿನ ಅಪಾಯಕಾರಿ ಗುಂಡಿಗಳೇ ಈ ದುರಂತಕ್ಕೆ ಕಾರಣ. ಹಲವು ಬಾರಿ ರಸ್ತೆ ದುರಸ್ತಿ ಮಾಡುವಂತೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾರಿ ಮತ್ತೆ ಟರ್ನಿಂಗ್ ಅಲ್ಲಿ ಮಿಸ್ಮ್ಯಾಚ್ ಆಗಿ ಏಟ್ ಬಿದ್ದಿದೆ. ಲಾರಿ ತಪ್ಪ ಗೊತ್ತಿಲ್ಲ, ಬಟ್ ಬಲವಾಗಿ ತಲೆಗೆ ಏಟ್ ಬಿದ್ದು ಕಿವಿ ಹತ್ರ ಮತ್ತು ಮೂಗು ಹತ್ರ ಬ್ಲೀಡಿಂಗ್ ಆಗ್ತಾ ಇತ್ತು. ಆ ಬ್ಲೀಡಿಂಗ್ ಇಂದ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ವಿ. ಇಮಿಡಿಯೇಟ್ ಆಂಬುಲೆನ್ಸ್ ನಾನು ಮಾಡಿದೆ, ಮತ್ತು ಇನ್ನೊಬ್ರು ಮಾಡಿದ್ರು. ಆ ಸಮಯದಲ್ಲಿ ಇನ್ನೊಬ್ರು ಮಾಡಿದ್ರು. ಆಂಬುಲೆನ್ಸ್ ಅವರು ಕರೆಕ್ಟಾಗಿ ಸ್ಪಂದಿಸಿದ್ರು, ಬೇಗ ಬಂತು. ಆಂಬುಲೆನ್ಸನ್ನು ಬಂತು. ಆಂಬುಲೆನ್ಸಿಂದ ಹೊರಟೋಗಿ ಕೊರಟಗೆರೆ ಕಡೆ ಹೋಯ್ತು. ಹೋದ್ಮೇಲೆ ಈ ಸುದ್ದಿ, ಸಾವಿನ ಸುದ್ದಿ. ನೀವು ಎದುರಿಗೆ ಬರ್ತಾ ಇದ್ದೀರಾ ಸರ್? ನೀವು? ನಾನು ಇಲ್ಲೇ ಇದ್ದೆ, ನಾನು ತೋಂಕೆರೆಯಿಂದ ಬರ್ತಿದ್ದೆ. ಆಂಬುಲೆನ್ಸ್ ಹೋದ್ಮೇಲೆ ನಾನು ಡೆತ್ ಆಗಿದ್ರೆ ಡೆತ್ ಇಲ್ಲಾಗಿಲ್ಲ. ಆಂಬುಲೆನ್ಸ್ ಅಲ್ಲಿ ಕೊರಟಗೆರೆಗೆ ತಗೊಂಡು ಹೋಗ್ಬೇಕಾದ್ರೆ ಡೆತ್ ಆಯ್ತು. ಎಷ್ಟು ಜನ ಇದ್ರು ಅವ್ರು ಎಷ್ಟು ಜನ ಇದ್ರು? 2 ವೀಲರ್ ಅಲ್ಲಿ? 2 ವೀಲರ್ ಇಬ್ರು ಹೆಂಗಸ್ರು, ಇಬ್ರು ಲೇಡೀಸ್. ಅವರು ಸಡನ್ ಆಗಿ, ನಾನು ಮುಖ ಪರಿಚಯ ಕಮ್ಮಿ, ಆಮೇಲೆ ಗೊತ್ತಾಯ್ತು ಕೊಡಗೇನಹಳ್ಳಿಯಲ್ಲಿ ರೀಸೆಂಟ್ ಆಗಿ ಮದುವೆ ಆಗಿತ್ತು ಅಂತ ಗೊತ್ತಾಯ್ತು. ಓಕೆ. ಕೊಡಗೇನಹಳ್ಳಿಯಿಂದ ಇಲ್ಲಿಗೆ ಕುರಂಕೋಟೆ ಲಾರಿ ಏನು ಗೂಡ್ಸ್ ಏನಿತ್ತು? ಆಂಧ್ರ ಪ್ರದೇಶ್ ಪಾಸಿಂಗ್. ಶೀಟ್ಗಳು, ಫೈಬರ್ ಶೀಟ್ಸ್ ಇರಬೇಕು ಮೋಸ್ಟ್ಲಿ. ಫೈಬರ್ ಶೀಟ್ ತುಂಬ್ಕೊಂಡು ಹೋಗ್ತಿದ್ದೆ. ಸಡನ್ ಆಗಿ ಕ್ರಾಸಲ್ಲಿ, ಮತ್ತೆ ರೋಡ್ ಬೇರೆ ಸರಿಗಿರ್ಲಿಲ್ಲ. ರೋಡ್ ಸರಿಗಿರ್ಲಿಕ್ಕೆ ಮೇನ್ ಆಗಿರೋದು. ಇನ್ನು ಘಟನಾ ಸ್ಥಳಕ್ಕೆ ಕೊರಟಗೆರೆ ಸಿಪಿಐ ಪುರುಷೋತ್ತಮ್ ಹಾಗೂ PSI ತೀರ್ಥೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ.